Hello students, welcome back to one more session. In this video lecture, we are going to discuss about the first law of thermodynamics from the chapter 12, thermodynamics. The first law of thermodynamics is a consequence of principle of conservation of energy. First law of thermodynamics ಅನ್ನು ನಾವು principle of conservation of energy ಇಂದ obtain ಮಾಡ್ತಾ ಇದ್ದೇವೆ. Suppose ನಾವು ಡೆಲ್ಟಾ ಕ್ಯೂ ಅಷ್ಟು ಅಮೌಂಟ್ ಆಫ್ ಹೀಟ್ ಅನ್ನು ಯಾವುದೇ ಒಂದು ಸಿಸ್ಟಮಿಗೆ ಸಪ್ಲೈ ಮಾಡಿದಾಗ part of it will be used to increase the internal energy. The remaining part ಏನಾಗಿದೆ, it will be appear as work on the environment here. Delta W ಅಂತ the ಎಷ್ಟು ಎನರ್ಜಿ ನಾವು ಸಪ್ಲೈ ಮಾಡಿದ್ದೇವೆ it will be split into two parts. ಒಂದು ಪಾರ್ಟ್ ಇಂಟರ್ನಲ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಆದ್ರೆ another part ವರ್ಕ್ ಡನ್ ಆಗಿ ಅಪಿಯರ್ ಆಗ್ತಾ ಇದೆ. ನೋಡಿ, when we consider the alternative form of the first law of thermodynamics, delta Q minus delta W is equal to delta U. ನಾವು ಈಗ ಅಬ್ಸರ್ವ್ ಮಾಡಬಹುದು, ಸಿಸ್ಟಮ್ ಇನಿಷಿಯಲ್ ಸ್ಟೇಟ್ ಇಂದ ಫೈನಲ್ ಸ್ಟೇಟ್ ಚೇಂಜ್ ಆಗಬಹುದು. ಬಟ್ ಹೇಗೆ ಚೇಂಜ್ ಆಗ್ತದೆ ದಟ್ ಈಸ್ ಇಂಡಿಫೈನೈಟ್. ದಟ್ ಮೀನ್ಸ್ ನಂಬರ್ ಆಫ್ ಫೇಸ್ ಇಂದ ಚೇಂಜ್ ಆಗಬಹುದು. ಇಂಟರ್ನಲ್ ಎನರ್ಜಿ ಇಸ್ ದ ಸ್ಟೇಟ್ ವೇರಿಯಬಲ್, ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಮತ್ತೆ ಫೈನಲ್ ಸ್ಟೇಟ್ಸ್. ದೇರ್ಫೋರ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್ ಟೇಕನ್ ಬೈ ದ ಗ್ಯಾಸ್. ಇನಿಷಿಯಲ್ ಸ್ಟೇಟ್ ಇಂದ ಫೈನಲ್ ಸ್ಟೇಟಿಗೆ ಹೇಗೆ ಚೇಂಜ್ ಆಗ್ತಿದೆ ಅದು ಇಲ್ಲಿ ನಾಟ್ ಇಂಪಾರ್ಟೆಂಟ್. ಆದರೆ ಅದರ್ ಟು ವೇರಿಯೇಬಲ್ಸ್ ಯಾವುದು, ಚೇಂಜ್ ಇನ್ ದ ಹೀಟ್ ಅಂಡ್ ಅಮೌಂಟ್ ಆಫ್ ವರ್ಕ್ ಡನ್, ದೇ ಆರ್ ಡಿಪೆಂಡಿಂಗ್ ಆನ್ ದ ಪಾತ್ ಟೇಕನ್. ಯಾವ ರೀತಿ ಇನಿಷಿಯಲ್ ಸ್ಟೇಟ್ ಇಂದ ಸಿಸ್ಟಮ್ ಫೈನಲ್ ಸ್ಟೇಟ್ಗೆ ಚೇಂಜ್ ಆಗ್ತಿದೆ ಅದ್ರ ಮೇಲೆ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಮತ್ತೆ ವರ್ಕ್ ಡನ್ ಡಿಪೆಂಡ್ ಆಗಿರ್ತದೆ. ಇವೆರಡು ಸ್ಟೇಟ್ ವೇರಿಯಬಲ್ಸ್ ಅಲ್ಲ, ಆದರೆ ಕಾಂಬಿನೇಷನ್ ಆಫ್ ಡೆಲ್ಟಾ ಕ್ಯೂ ಮೈನಸ್ ಡೆಲ್ಟಾ ಡಬ್ಲ್ಯೂ ವಿಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು, ಇದು ಪಾತ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ವಿಚ್ ಇಸ್ ದ ಸ್ಟೇಟ್ ವೇರಿಯಬಲ್. ನೋಡಿ, ಇಲ್ಲೊಂದು ಸಿಲಿಂಡರ್ ಇದೆ, ಇದರೊಳಗೆ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಇದೇನಾಗಿದೆ, ಈ ಸಿಲಿಂಡರ್ ಇಟ್ ಈಸ್ ಪ್ರೊವೈಡೆಡ್ ವಿತ್ ಅ ಮೂವೇಬಲ್ ಪಿಸ್ಟನ್. ನೋಡಿ, ಯಾವಾಗ ಗ್ಯಾಸ್ ಈಸ್ ಟ್ರೈಂಗ್ ಟು ಮೂವ್ ದ ಪಿಸ್ಟನ್ ಆವಾಗ ವರ್ಕ್ ಆಗ್ತಾ ಇದೆ. ಯಾಕಂದ್ರೆ ಪಿಸ್ಟನ್ ಈ ರೀತಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಗ್ಯಾಸ್ ಈಸ್ ಪುಷಿಂಗ್ ದ ಪಿಸ್ಟನ್, ಸೊ ದೇರ್ಫೋರ್ ವರ್ಕ್ ಹ್ಯಾಸ್ ಬಿನ್ ಡನ್ ಹಿಯರ್. ದ ಗ್ಯಾಸ್ ಹ್ಯಾಸ್ ಪುಶ್ಡ್ ದ ಪಿಸ್ಟನ್ ಬೈ ದಿಸ್ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಅನ್ನು ನಾವು ಡೆಲ್ಟಾ ಎಕ್ಸ್ ಅಂತ ಅಸ್ಯೂಮ್ ಮಾಡಬಹುದು. ಇಫ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಪಿಸ್ಟನ್ is represented as A, the amount of work done is represented as force into displacement. But ಇಲ್ಲಿ force ನಾವು ಏನು ಬರೀತಿದ್ದೇವೆ ಅಂತ ಹೇಳಿದ್ರೆ it will be equal to pressure into area of cross section into delta x. ಯಾವಾಗ ನಾವು A into delta x ತಗೊಂಡಿದ್ದೇವೆ, ಇದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಈ ಡಿಸ್ಟೆನ್ಸ್ ಮಾಡಿದಾಗ ನಮಗೆ ಈ ಎಕ್ಸ್ಟ್ರಾ ವಾಲ್ಯೂಮ್ ಬೈ ವಿಚ್ ದ ಪಿಸ್ಟನ್ ಹ್ಯಾಸ್ ಮೂವ್ಡ್ ಇದು ಸಿಗ್ತಾ ಇದೆ. ಅದನ್ನು ನಾವು ಡೆಲ್ಟಾ ವಿ ಅಂತ ಬರೀತಿದ್ದೇವೆ. ಅಂಡ್ ಹೆನ್ಸ್ ವಿ ಕ್ಯಾನ್ ಸಿ ದಟ್ ದ ಅಮೌಂಟ್ ಆಫ್ ವರ್ಕ್ ಡನ್ represented as delta W should be is equal to the product of pressure and the change in the volume. ಇಲ್ಲಿ ಬರೆದ ರೀತಿ. So we have obtained the expression delta W is equal to P delta V from following example. ನೋಡಿ, ಇದನ್ನೇ ನಾವು ಯೂಸ್ ಮಾಡಿದವಾಗ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನ ಈ ರೀತಿ ಡಿಫರೆಂಟ್ ಫಾರ್ಮಲ್ ಬರೀಬಹುದು. ದ ಅಮೌಂಟ್ ಆಫ್ ಹೀಟ್ ಸಪ್ಲೈ ಡೆಲ್ಟಾ ಕ್ಯೂ is equal to the sum of the change in the internal energy plus work done which is equal to P into delta V. ಸ್ಟೇಟ್ ಅನ್ನ ಯಾವ ರೀತಿ ಚೇಂಜ್ ಮಾಡ್ತಿದೆ ಅಂತಂದ್ರೆ ಅಲ್ಲಿ ಚೇಂಜ್ ಇನ್ ದ ಇಂಟರ್ನಲ್ ಎನರ್ಜಿ ಝೀರೋ ಆಗಿದ್ಬಿಟ್ರೆ ಅಕಾರ್ಡಿಂಗ್ ಟು ದಟ್ ಎಕ್ಸ್ಪ್ರೆಷನ್ ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ವಿಲ್ ಬಿ ಈಸ್ ಈಕ್ವಲ್ ಟು ವರ್ಕ್ ಡನ್. ಎಂಟೈರ್ ಹೀಟ್ ಸಪ್ಲೈಡ್ ವಿಲ್ ಅಪಿಯರ್ ಆಸ್ ಎ ವರ್ಕ್ ಡನ್ ಅಂತ. ಸೊ ಇದನ್ನ ನಾವು ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಫ್ an ideal gas ಅಲ್ಲಿ ನೋಡಬಹುದು, which will be discussed in later sessions. Now let us consider an example. Now change of internal energy for 1 gram of water when it changes from liquid to vapor phase. ಯಾವಾಗ 1 ಗ್ರಾಮ್ ಆಫ್ ವಾಟರ್ ಲಿಕ್ವಿಡ್ ಇಂದ ಗ್ಯಾಸಿಯಸ್ ಸ್ಟೇಟಿಗೆ ಅಂದ್ರೆ ವೇಪರ್ ಫೇಸ್ಗೆ ಚೇಂಜ್ ಆಗ್ತಾ ಇದೆಯೋ ಆವಾಗ ಹೌ ಮಚ್ ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತಾ ಇದೆ ಅದನ್ನ ನಾವು ಮೆಜರ್ ಮಾಡ್ತಿದ್ವಿ. ದ ಲೇಟೆಂಟ್ ಹೀಟ್ ಆಫ್ ವಾಟರ್ ಈಸ್ ಗಿವನ್ ಬೈ 2256 ಜೂಲ್ ಪರ್ ಗ್ರಾಮ್. ಅಂದ್ರೆ 1 ಗ್ರಾಮ್ ಆಫ್ ವಾಟರ್ ಅನ್ನ ನಾವು ವೇಪರಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ವಿ ನೀಡ್ ಟು ಸಪ್ಲೈ ಎ ಹೀಟ್ Q is equal to 2256 joules of energy ಅಂತ. ಅದೇ ರೀತಿ ದ ವಾಲ್ಯೂಮ್ ಆಫ್ 1 ಗ್ರಾಮ್ ಆಫ್ ವಾಟರ್ ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕೊಟ್ಟಿದ್ದಾರೆ
ವಾಟರ್ ಲಿಕ್ವಿಡ್ ಫೇಸ್ ಅಲ್ಲಿ 1 ಸೆಂಟಿಮೀಟರ್ ಕ್ಯೂಬ್ ಇದೆ. ಅದೇ ವಾಟರ್ ವೆನ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ವೇಪರ್ ಫೇಸ್ ಅದರ ವಾಲ್ಯೂಮ್ ಏನಾಗ್ತದೆ 1671 ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಇದೆ. Using this data, we are going to find out the change in the internal energy. We observe ಮಾಡಿ the amount of heat supplied to convert 1 gram of water into vapor is equal to 2256 joules. ಅದೇ ರೀತಿ work done ಏನಾಗಿದೆ, it will be is equal to P into delta V, where delta V is change in the volume. Initial state ಅದು ಲಿಕ್ವಿಡ್ ಇದೆ, therefore ವಾಲ್ಯೂಮ್ ಆಫ್ ದ ಲಿಕ್ವಿಡ್ ಅನ್ನು VL ಅಂತ ಹೇಳ್ತಾ ಇದ್ದೇವೆ ನಾವು. ಅದೇ ರೀತಿ ಫೈನಲ್ ಸ್ಟೇಟ್ ಏನಾಗಿದೆ, ಇಟ್ ಈಸ್ ವೇಪರ್ ಸ್ಟೇಟ್. ದಟ್ಸ್ ವೈ ದ ವಾಲ್ಯೂಮ್ ಆಫ್ ದ ಗ್ಯಾಸಿಯಸ್ ಸ್ಟೇಟ್ ಅದನ್ನು ಕನ್ಸಿಡರ್ ಮಾಡ್ತಿದ್ದೇವೆ. ಇಲ್ಲಿ ಪ್ರೆಷರ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ SI ಯೂನಿಟ್. therefore ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಫಾರ್ ದ ವರ್ಕ್ ಡನ್, ನೀವು ಅಬ್ಸರ್ವ್ ಮಾಡಬಹುದು the 1 atmospheric pressure will be is equal to 1.013 into 10⁵ pascals. The volume of the water at gaseous ಮತ್ತೆ liquid phase ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ. SI ಯೂನಿಟ್ ಅಲ್ಲಿ ಮೀಟರ್ ಕ್ಯೂಬ್ ಕನ್ವರ್ಟ್ ಮಾಡಬೇಕು. ದಟ್ಸ್ ವೈ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೋತ್ ವಿತ್ 10⁻⁶. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂ ಏನು ಸಿಗ್ತಾ ಇದೆ ನಮಗೆ, ವರ್ಕ್ ಡನ್ನಿಗೆ 169.2 joules. Therefore, using the first law of thermodynamics, the change in the internal energy will be is equal to the amount of heat supplied minus amount of work done, which is equal to 2086.8 joules. Here we can see that most of the heat, that means 2256 joules ಅಲ್ಲಿ 2086.8 joules, almost entire heat, it is used to increase internal energy of the water when it is making the transition from liquid to vapor phase. Students, hope you have understood the concept of first law of thermodynamics. You can watch more interesting and informative videos about the thermodynamics in upcoming videos. Thank you for watching the video.